ಎಲ್ಲರಿಗೂ ನಮಸ್ಕಾರ. ಇವತ್ತು ಮಾರ್ಕೆಟ್ ಏನಾಯಿತು ನೋಡೋಣ. ಇವತ್ತು ಮೊದಲಿಗೆ ಸ್ವಲ್ಪ ಬಿತ್ತು ನೋಡಿ, ಚಾರ್ಟಲ್ಲಿ 13,373.65 ಓಪನ್ ಆಯಿತು. ನಿಫ್ಟಿ 50 ಅದು ಬಿತ್ತು. ಸ್ಟಾರ್ಟಿಂಗ್ 9:15 ತನಕ ಬಿತ್ತು. ಆಮೇಲೆ ನಿಧಾನ ಇಲ್ಲಿ ಅಪ್ ಆಯಿತು. ಹೀಗೆ 13,300 ಇಲ್ಲಿವರೆಗೆ ಬಂತು. ಮತ್ತೆ ಸ್ವಲ್ಪ ಕಡಿಮೆಯಾಗಿ ಅಪ್ಪಾಗಿದೆ. ಮತ್ತೆ ಕ್ಲೋಸಿಂಗು 13,466.30, 1.03% ಅಪ್ಪಾಗಿದೆ. ನಿನ್ನೆ ಡೌನ್ ಆಗಿತ್ತು. ನಾನು ನಿನ್ನೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಇವತ್ತು ಸ್ವಲ್ಪ ರಿಕವರಿ ಆಗಿದೆ. ಆದರೆ ಇದು ಗ್ಲೋಬಲಲ್ಲಿ ಆ ಫಿಯರ್ ಹಾಗೇ ಇದೆ. ನ್ಯೂ ಕೊರೋನಾ ವೈರಸ್ಸಿನ ಫಿಯರು ಹಾಗೇ ಇದೆ. ಆದರೂ ಕೂಡ ಇಂಡಿಯನ್ ಮಾರ್ಕೆಟಲ್ಲಿ ಸ್ವಲ್ಪ ರಿಕವರಿ ಆಗಿದೆ ಇವತ್ತು. ಇದನ್ನು ನಾವು ಗಮನಿಸ್ಬೋದು. ಇಲ್ಲಿ ಇದು ನಾವು ಒಂದು NSEಯಿಂದ ಒಂದು ರಿಪೋರ್ಟನ್ನು ತಗೊಂಡಿದ್ದೀನಿ. ಆ ರಿಪೋರ್ಟ್ ಪ್ರಕಾರ ನೋಡೋದಾದರೆ ಯಾವ ಸ್ಟಾಕ್ಗಳು ಗೇನ್ ಆಗಿದೆ ಅಂತ ತೋರಿಸಿದೆ. ಅದಾನಿ ಪೋರ್ಟ್ಸು, HCL ಟೆಕ್ಕು, ಟೆಕ್ ಮಹೀಂದ್ರ, ಇನ್ಫೋಸಿಸ್ ಇವೆಲ್ಲ ನೋಡಿ. ಇಲ್ಲಿ ಓಪನ್ನು 444, 879, 910 ಇಷ್ಟಕ್ಕಾಗಿತ್ತು. ಲಾಸ್ಟ್ ಟ್ರೇಡಿಂಗ್ ಪ್ರೈಸು 468, 917, 944 ಇಷ್ಟು ಅಪ್ ಆಗಿದೆ. 24.65, 46.55, 5%, 5%, 4.1%, 5.55, 5.35. ಇನ್ಫೋಸಿಸು ರೈಸ್ ಆಗಿದೆ 3.62%. ಹೀಗೆ ಇವುಗಳಿಂದ ನಿಫ್ಟಿ 50 ಗೇನ್ ಆಯಿತು. IT ಸ್ಟಾಕ್ಗಳ ಮೇಲೆ ಜನ ಇನ್ವೆಸ್ಟ್ ಮಾಡಿದ್ದನ್ನು ಕಾಣ್ಬೋದು ನಾವು. ಇನ್ಫೋಸಿಸ್ ನೋಡಿ ಅಪ್ ಆಗಿದೆ ಇವತ್ತು. ಈ ಥರ ಓಪನ್ನು 1182ಗೆ ಓಪನ್ ಆಗಿತ್ತು. 1219.95ಗೆ ನಿಂತಿದೆ. 1223 ತನಕನೂ ಹೋಗಿತ್ತು. ಇದು ಓಪನ್ನು ಹೈ ತೋರಿಸ್ತಾ ಇದೆ. ಹೀಗೆ ಇದನ್ನು ನಾವು ಇವತ್ತಿನ ಮಾರ್ಕೆಟಲ್ಲಿ ನೋಡ್ಬೋದು. ನೋಡಿ, ಮಾರ್ಕೆಟ್ ಯಾವತ್ತೂ ಸೈಕಾಲಜಿ, ಜನರ ಸೈಕಾಲಜಿ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಯಾವ ಥರ ಪರ್ಸೀವ್ ಮಾಡ್ತಾರೆ ಸಿಚುವೇಶನನ್ನು, ಮತ್ತು ಅವ್ರು ಏನಾಗ್ಬೋದು ಅಂತ ಥಿಂಕ್ ಮಾಡಿ ಇದು ಮಾಡ್ತಾರೆ. ಇದು ಸ್ವಲ್ಪ ಮೊದಲಿಗೆ ಡೌನ್ ಆಯಿತು, ಸೆಲ್ ಆಯಿತು. ನಂತರ ಜಾಸ್ತಿ ಜನ ಬಯರ್ಸು ಇನ್ವೆಸ್ಟ್ ಮಾಡಿದ್ದಾರೆ, ಟ್ರೇಡ್ ಮಾಡಿದ್ದಾರೆ. ಹಾಗಾಗಿ ಪ್ರೈಸ್ ಅಪ್ಪಾಗಿ ಇಷ್ಟಕ್ಕೆ ನಿಂತಿದೆ. ಆದರೂ ಕೂಡ ಕೆಲವು ಅನಲಿಸ್ಟ್ಗಳು ಹೇಳೋದ್ರ ಪ್ರಕಾರ ಈ ಪೀರಿಯಡಲ್ಲಿ ನಾವು ಭಾಳ ಕಾಷಿಯಸ್ ಆಗಿರಬೇಕು ಅಂತ. ಮಾರ್ಕೆಟ್ ಯಾವ ಥರ ಬೇಕಾದ್ರೂ ಟರ್ನ್ ತಗೋಬಹುದು, ಡೌನ್ ಆಗಬಹುದು. ಹಾಗಾಗಿ ನಾವು ಭಾಳ ಜಾಗರೂಕತೆಯಿಂದ ಇನ್ವೆಸ್ಟ್ ಮಾಡಬೇಕಾಗ್ತದೆ. ಅದು ಧನ್ಯವಾದಗಳು.